ಸ್ನೇಹಿತರೆ, ಮೊದಲಿಗೆ ಅರ್ಜಿನ ಸಲ್ಲಿಸೋದಕ್ಕೆ ದಿನಾಂಕ 15/7/2024 ಸ್ಟಾರ್ಟ್ ಆಗಿದೆ. ಅಂದರೆ ನೀವು ಇವಾಗಿಂದನೇ ಅರ್ಜಿನ ಸಲ್ಲಿಸ್ಬೋದು. ಕೊನೆ ದಿನಾಂಕ ಬಂದು 5/8/2024. ಸೊ ಅಂದರೆ ನಿಮ್ಗೊಂದು 20 ಡೇಸ್ ಟೈಮ್ ಕೊಟ್ಟಿರ್ತಾರೆ. ಅಷ್ಟರೊಳಗಡೆ ನೀವು ಅರ್ಜಿನ ಸಲ್ಲಿಸ್ಬೇಕು. ಇನ್ ಕೇಸ್ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದರೂ ತಪ್ಪು ಮಾಡಿದರೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋಕ್ಕೋಸ್ಕರ 6ನೇ ತಾರೀಕು 8ನೇ ತಿಂಗಳಿಂದ 8ನೇ ತಾರೀಕು ತನಕ ನಿಮಗೆ ಆಗಸ್ಟ್ 8ನೇ ತಾರೀಕು ತನಕ ನಿಮಗೆ 2 ದಿನಗಳ ಕಾಲ ಟೈಮ್ ಕೊಟ್ಟಿರ್ತಾರೆ. ಸೊ ಫಸ್ಟು ಅಪ್ಲೈ ಮಾಡಿ. ಇನ್ ಕೇಸ್ ಅದರಲ್ಲೇನೋ ಕರೆಕ್ಷನ್ಸ್ ಮಾಡಬೇಕು ಅಂದಾಗ ಈ ಒಂದು ಡೇಟ್ ಒಳಗಡೆ ನೀವು ಅಲ್ಲಿ ಕರೆಕ್ಷನ್ನ ಮಾಡಬಹುದಾಗಿರುತ್ತೆ. ಸ್ನೇಹಿತರೆ, ಇನ್ನು ಈ ಪೋಸ್ಟ್ ಆಫೀಸ್ನಲ್ಲಿ ನಿಮಗೆ ಯಾವ ಥರ ಹುದ್ದೆಗಳು ಖಾಲಿರ್ತವೆ ಅಂದರೆ, ಒಂದು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಇರುತ್ತೆ, BPM ಅಂತ ಕರೀತಾರೆ ಶಾರ್ಟ್ ಫಾರ್ಮಲ್ಲಿ. ಇನ್ನೊಂದು ಅಸಿಸ್ಟೆಂಟ್ ಬ್ರಾಂಚ್ ಮಾಸ್ಟರ್ ಅಂತ ABPM. ಸೊ ಇದೊಂದು ಕುರಿತು ನಾನು ಇನ್ನೊಂದು ವಿಡಿಯೋನ ಬೇಕಿದ್ರೆ ಮಾಡ್ತೀನಿ. ಅಂದರೆ ಒಳಗಡೆ ಯಾವ ಥರ ವರ್ಕಿಂಗ್ ಕಲ್ಚರ್ ಇರುತ್ತೆ ಅನ್ನೋದನ್ನ ನಿಮಗೆ ಬೇಕು ಅಂದರೆ ನಾನು ಇನ್ನೊಂದು ವಿಡಿಯೋ ಮುಖಾಂತರ ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಸ್ಯಾಲ್ರಿ ಬಂದು BPM ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅವ್ರಿಗೆ 12,000 ಬೇಸಿಕ್ ಇರುತ್ತೆ. ಅಂದರೆ ಇವ್ರಿಗೊಂದು 20 to 25K ತನಕ ಸ್ಯಾಲ್ರಿ ಇಲ್ಲಿ ಬರಬಹುದು. ಇನ್ನು ABPM ಮತ್ತು ಡಕ್ ಸೇವಕ್ಸ್ ಅಂತ ಇದಕ್ಕೆ 10,000 ಮಿನಿಮಮ್ ಬೇಸಿಕ್ ಇರುತ್ತೆ. ಅಂದರೆ ಇವ್ರಿಗೊಂದು 18ರಿಂದ 20 ಮೇಲೆ ಸ್ಯಾಲ್ರಿ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೂ ಕೂಡ ನಾನು ಕಲ್ಚರ್ ವಿಡಿಯೋ ಮಾಡಬೇಕಾದ್ರೆ ಇದ್ರದ್ದು ಸ್ಯಾಲ್ರಿ ಸ್ಲಿಪ್ ಕೂಡ ಒಂದು ವಿಡಿಯೋನ ಮಾಡಿ ನಿಮಗೆ ತಿಳಿಸ್ತೀನಿ. ಗೆಳೆಯರೆ, ಹಾಗೆಯೇ ಏಜ್ ಲಿಮಿಟ್ ಬಗ್ಗೆ ತಿಳ್ಕೊಳ್ಳೋದಾದರೆ ಮಿನಿಮಮ್ಮು ನಿಮಗೆಲ್ಲ 18 ವರ್ಷ ಆಗಿರಲೇಬೇಕಾಗುತ್ತೆ. ಮ್ಯಾಕ್ಸಿಮಮ್ ಏಜು 40 ವರ್ಷ ತನಕ ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಇದಲ್ಲದೆ 3 ವರ್ಷ OBC ಅವರಿಗೆ ಮತ್ತು 5 ವರ್ಷ SC/ST ಅವ್ರಿಗೆ ಇಲ್ಲಿ ಮೀಸಲಾತಿನ ಕೊಟ್ಟಿರ್ತಾರೆ. ಸೊ ಎಲಿಜಿಬಲ್ ಕ್ಯಾಂಡಿಡೇಟ್ಗಳು ನೀವು ಅಪ್ಲೈನ ಮಾಡಬಹುದು. ಸ್ನೇಹಿತರೆ, ಹಾಗೆಯೇ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ತಿಳ್ಕೊಳ್ಳೋದಾದರೆ ನೀವು ಕೇವಲ 10ನೇ ತರಗತಿ ಪಾಸ್ ಆಗಿದ್ರೆ ಸಾಕಾಗುತ್ತೆ. ಸೊ ಬೇರೆ ವಿಷಯ ಓದಬೇಕಾಗಿರೋ ಅವಶ್ಯಕತೆ ಇಲ್ಲ. 10ನೇ ತರಗತಿನಲ್ಲಿ ನೀವು ಯಾವ ಪ್ರದೇಶಕ್ಕೆ ಅಪ್ಲೈ ಮಾಡ್ತೀರಾ, ಅಂದರೆ ನೀವು ಕರ್ನಾಟಕಕ್ಕೆ ಅಪ್ಲೈ ಮಾಡ್ತಾ ಇರೋದ್ರಿಂದ ಕನ್ನಡ ಭಾಷೆನ ಮಿನಿಮಮ್ 10ನೇ ಕ್ಲಾಸ್ ತನಕನಾದರೂ ನೀವು ಓದಬೇಕಾಗುತ್ತೆ. ಸೊ ಇದು ಫಸ್ಟ್ ಲ್ಯಾಂಗ್ವೇಜ್ ಆದರೂ ಸರಿ, ಸೆಕೆಂಡ್ ಲ್ಯಾಂಗ್ವೇಜ್ ಆದರೂ ಸರಿ, ಥರ್ಡ್ ಲ್ಯಾಂಗ್ವೇಜ್ ಆದರೂ ಸರಿ, ಕನ್ನಡ ವಿಷಯನ ನೀವು 10ನೇ ತರಗತಿ ತನಕ ಓದಿರೋಂಥವ್ರು ಮಾತ್ರ ಕರ್ನಾಟಕ ಸರ್ಕಲ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರ್ತಾರೆ. ಸೊ 10ನೇ ಕ್ಲಾಸ್ ಪಾಸ್ ಆಗಿರಬೇಕು. 10ನೇ ಕ್ಲಾಸ್ ತನಕ ಕನ್ನಡ ಓದಿರೋಂಥವ್ರು ಕರ್ನಾಟಕಕ್ಕೆ ಅಪ್ಲೈನ ಮಾಡ್ಬೋದು. ಸ್ನೇಹಿತರೆ, ಇದರ ಜೊತೆಗೆ ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ ಬೇಕಾಗುತ್ತೆ, ಸೈಕ್ಲಿಂಗ್ ನಾಲೆಡ್ಜ್ ಬೇಕಾಗುತ್ತೆ, ಅಂದರೆ ಸೈಕಲ್ ಓಡಿಸೋಕೆ ಬರಬೇಕಾಗುತ್ತೆ. ಹಾಗೆಯೇ ಸ್ಥಳೀಯ ಜನಗಳ ಜೀವನ ಶೈಲಿ ಬಗ್ಗೆ ಸ್ವಲ್ಪ ನಿಮಗೆ ಐಡಿಯಾ ಇರಬೇಕಾಗತ್ತೆ. ಸ್ನೇಹಿತರೆ, ಇನ್ನು ಅರ್ಜಿನ ಯಾವ ರೀತಿ ಸಲ್ಲಿಸೋದು ಅಂದರೆ, ನೀವು ಅರ್ಜಿನ ಆನ್ಲೈನ್ ಮುಖಾಂತರನೇ ಸಲ್ಲಿಸಬೇಕಾಗುತ್ತೆ. ಈ ವೆಬ್ಸೈಟ್ಗೆ ಹೋಗಿ ನೀವು ಡೈರೆಕ್ಟಾಗಿ ಅರ್ಜಿನ ಸಲ್ಲಿಸ್ಬೋದು, ಅಥವಾ ನಾನು ಲಿಂಕ್ನ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ನ ಯೂಸ್ ಮಾಡ್ಕೊಂಡಾದರೂ ಅರ್ಜಿನ ಸಲ್ಲಿಸ್ಬೋದು. ಒಂದು ವೇಳೆ ನಿಮಗೆ ಅರ್ಜಿನ ಸಲ್ಲಿಸೋದಕ್ಕೆ ಡಿಫಿಕಲ್ಟಿ ಅಂತ ಫೀಲ್ ಆದರೆ ಸೊ ನಮ್ಮ ತಂಡನೇ ಕೂಡ ನಿಮಗೆ ಅರ್ಜಿನ ಸಲ್ಲಿಸಿ ಕೊಡುತ್ತೆ. ಅದಕ್ಕೋಸ್ಕರ ನೀವು ಈ ಒಂದು ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮುಖಾಂತರ ನೀವು ಅರ್ಜಿನ ಸಲ್ಲಿಸೋದಕ್ಕೆ ಹೆಲ್ಪ್ನ ತಗೋಬಹುದು. ಸ್ನೇಹಿತರೆ, ವಾಟ್ಸಪ್ ನಂಬರ್ ಬಂದು 8147764245. ಸೊ ಈ ಒಂದು ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮುಖಾಂತರ ಅರ್ಜಿನ ಶುಲ್ಕನ ಪೇ ಮಾಡಿಸ್ಕೊಂಡು ಅವರು ನಿಮಗೆ ಅರ್ಜಿನ ಸಲ್ಲಿಸಿ ಕೊಡ್ತಾರೆ. ಸೊ ಅರ್ಜಿ ಶುಲ್ಕ 100 ರೂಪಾಯಿ ಇರುತ್ತೆ. ಹೊರಗಡೆ ಏನು ರೇಟ್ ಇರುತ್ತೆ ಅದೇ ರೇಟ್ ಇರುತ್ತೆ. ಸೊ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಡಿಫಿಕಲ್ಟಿ ಅಂತ ಅನಿಸಿದ್ರೆ ಮಾತ್ರ ಈ ಒಂದು ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅರ್ಜಿನ ಸಲ್ಲಿಸ್ಕೊಳ್ಳಿ. ಸ್ನೇಹಿತರೆ, ಹಾಗೆಯೇ ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇರುತ್ತೆ ಅಂದರೆ, ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ ಯಾವುದೇ ರೀತಿ ಎಕ್ಸಾಮಿನೇಷನ್ ಇರೋದಿಲ್ಲ. ಕೇವಲ ನಿಮ್ಮ SSLC ಇರ್ತಕ್ಕಂತಹ ಮಾರ್ಕ್ಸ್ಗಳ ಮೇಲೆ ನೀವು ಎಷ್ಟು ಪರ್ಸೆಂಟೇಜ್ ತೆಗೆದಿರ್ತೀರ ಅಷ್ಟು ಪರ್ಸೆಂಟೇಜ್ನ ಕನ್ಸಿಡರ್ ಮಾಡಿಕೊಂಡು ಇಲ್ಲಿ ರಿಸಲ್ಟ್ನ ಪಬ್ಲಿಷ್ ಮಾಡ್ತಾರೆ. ಅಂದರೆ ನೀವು ರಿಟರ್ನ್ ಎಕ್ಸಾಮಿನೇಷನು ಬರೆಯೋಂಗಿಲ್ಲ, ಯಾವುದೇ ಎಕ್ಸಾಮಿನೇಷನು ಬರೆಯೋಂಗಿಲ್ಲ. SSLC ಇರತಕ್ಕಂತಹ ಪರ್ಸೆಂಟೇಜು ನಿಮ್ಮದು ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ನಿಮಗೆ ಸೆಲೆಕ್ಷನ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಜನರಲಿ SSLCಯಲ್ಲಿ 90% ಎಬೋ ಅಂತ ಇರೋವಂಥವ್ರದ್ದು ಮಾತ್ರ ಸೆಲೆಕ್ಷನ್ ಆಗಿದೆ ರೀಸೆಂಟ್ ಸೆಲೆಕ್ಷನ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ನಲ್ಲಿ. ಸೊ ಈ ಸರಿನೂ ಅಷ್ಟೇ, ಇಷ್ಟು ಆಗ್ಬೋದು ಅಥವಾ ಇದಕ್ಕಿಂತನೂ ಜಾಸ್ತಿನೂ ಕೂಡ ಆಗ್ಬೋದು. ಗೆಳೆಯರೆ, ಹಾಗೆಯೇ ಅಪ್ಲಿಕೇಶನ್ ಫೀಸು ಅಥವಾ
ಫೀಸು ನಿಮಗೆ ಜನರಲ್ ಆಗಿ 100 ರೂಪಾಯಿ ಇರುತ್ತೆ. ಸೊ ಇದು ಯಾರ್ಯಾರಿಗೆ ಅಂದರೆ ಹುಡುಗರಲ್ಲಿ ಜನರಲ್ ಕ್ಯಾಟಗರಿ ಅವರು ಮತ್ತು OBC ಅವರು ಮತ್ತು EWS ಅಲ್ಲಿ ಬರುವಂತಹ ಬಾಯ್ಸ್ಗೆ ಮಾತ್ರ ಇರುತ್ತೆ. ಇನ್ನು ಗರ್ಲ್ಸ್ಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಹಾಗೆಯೇ SC ST ಮತ್ತು PWD ಕ್ಯಾಂಡಿಡೇಟ್ಗಳಿಗೂ ಕೂಡ ಇಲ್ಲಿ ಅಪ್ಲಿಕೇಶನ್ ಫೀಸು ಫ್ರೀ ಇರುತ್ತೆ. ಸೊ ಜನರಲ್ ಕ್ಯಾಟಗರಿಯಲ್ಲಿ ಬರುವಂಥ ಹುಡುಗರು, OBCಯಲ್ಲಿ ಬರುವಂಥ ಹುಡುಗರು ಮತ್ತು EWS ಅಲ್ಲಿ ಬರುವಂಥ ಹುಡುಗರುಗಳಿಗೆ ಮಾತ್ರ 100 ರೂಪಾಯಿಗಳ ಫೀಸ್ ಇರುತ್ತೆ. ಯಾವುದೇ ಲೇಡೀಸ್ಗೂ ಫೀಸು ಇರೋದಿಲ್ಲ. ಹಾಗೆಯೇ SC ST ಬರೋ ಮತ್ತು PWDಗೆ ಬರುವಂತಹ ಹುಡುಗರುಗಳಿಗೂ ಕೂಡ ಯಾವುದೇ ರೀತಿ ಫೀಸು ಇಲ್ಲಿ ಪೇ ಮಾಡೋ ಅವಶ್ಯಕತೆ ಇಲ್ಲ. ಸ್ನೇಹಿತರೆ, ಹುದ್ದೆಗಳ ವಿವರ ನೋಡ್ಕೊಳ್ಳೋದಾದರೆ ಒಟ್ಟು ಪೋಸ್ಟ್ಗಳಿರೋದು 44,228 ಹುದ್ದೆಗಳು. ಸೊ ಇದರಲ್ಲಿ ನಮ್ಮ ಕರ್ನಾಟಕಕ್ಕೆ ಕೊಟ್ಟಿರೋದು 1,920 ಹುದ್ದೆಗಳು ಇಲ್ಲಿ ಕೊಟ್ಟಿರ್ತಾರೆ. 1,940 ಹುದ್ದೆಗಳನ್ನ ನಮ್ಮ ಕರ್ನಾಟಕಕ್ಕೆ, ಅಂದರೆ ಕನ್ನಡ ಭಾಷೆನ SSLC ತನಕ ಓದಿರೋರಿಗೆ ಮಾತ್ರ ಅರ್ಜಿನ ಸಲ್ಲಿಸೋ ರೀತಿ ಅವಕಾಶ ಇರುತ್ತೆ. ಬೇರೆ ಯಾವ ಸ್ಟೇಟ್ ಅವರು ಇಲ್ಲಿ ಬರೋ ಅವಶ್ಯಕತೆ ಅಥವಾ ಬರೋ ಅರ್ಹತೆನ ಅವರು ಇಟ್ಕೊಂಡಿರೋದಿಲ್ಲ. ಸೊ ಜನರಲ್ಲಾಗಿ 44,000 ಚಿಲ್ಲರೆ ಪೋಸ್ಟಲ್ಲಿ ನಮ್ಮ ಕರ್ನಾಟಕಕ್ಕೆ 1,940 ಹುದ್ದೆಗಳನ್ನು ಇಲ್ಲಿ ಮೀಸಲಾತಿ ಇಟ್ಟಿರ್ತಾರೆ. ಸೊ ಅರ್ಜಿನ ಸಲ್ಲಿಸುವಂಥವ್ರು ಇದನ್ನು ಗಮನದಲ್ಲಿಟ್ಕೊಂಡು ಅರ್ಜಿನ ಸಲ್ಲಿಸಿ. ಸೊ ಯಾವುದೇ ರೀತಿ ಎಕ್ಸಾಮ್ ಇಲ್ಲದೇ ಇರೋದ್ರಿಂದ ಯಾರು ಬೇಕಿದ್ರೂ ಅರ್ಜಿನ ಸಲ್ಲಿಸಬಹುದು. ಸ್ನೇಹಿತರೆ, ಕೊನೆಯದಾಗಿ ಅರ್ಜಿನ ಸಲ್ಲಿಸೋದಕ್ಕೆ ದಿನಾಂಕ 15/7/2024 ಸ್ಟಾರ್ಟ್ ಆಗಿದೆ. ಕೊನೆ ದಿನಾಂಕ ಬಂದು 5/8/2024. ಸೊ 20 ದಿನ ಮಾತ್ರ ನಿಮ್ಮ ಬಳಿ ಟೈಮ್ ಇರುತ್ತೆ. ಅಷ್ಟರೊಳಗಡೆ ಅರ್ಜಿನ ಸಲ್ಲಿಸ್ಬೋದು. ಇನ್ ಕೇಸ್ ಕರೆಕ್ಷನ್ಗೆ ನೀವು 6ನೇ ತಾರೀಕು 8ನೇ ತಿಂಗಳಿಂದ 8ನೇ ತಾರೀಕು 8ನೇ ತಿಂಗಳು, ಅಂದರೆ 2 ದಿನ ಟೈಮ್ ಇರುತ್ತೆ. ಅಷ್ಟರೊಳಗಡೆ ನೀವು ಅರ್ಜಿನ ಕರೆಕ್ಷನ್ಸ್ ಮಾಡೋಂಗಿದ್ರೆ ಮಾಡ್ಕೊಬೋದು. ಅರ್ಜಿನ ಹಾಕೋದಕ್ಕೆ 5ನೇ ತಾರೀಕು ಮಾತ್ರ ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಆಗಿತ್ತು ಮಾಹಿತಿ. ಏನೇ ಡೌಟ್ ಇದ್ರೂ ಕಾಮೆಂಟ್ ಮಾಡಿ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಲಕ್, ಆಲ್ ದ ಬೆಸ್ಟ್.